ನಮಸ್ಕಾರ ಆತ್ಮೀಯ ನನ್ನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಬಿಎಸ್ ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ JDS ಇಂಡಿ ತಾಲೂಕಾ ಘಟಕದ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ನಾನು ತಮಗೆ ತಿಳಿಸುವ ಸಪ್ರೇಮ ವಂದನೆಗಳು ಹಾಗೂ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ದೇವರುಗಳಿಗೆ ಈ ಮೂಲಕ ತಿಳಿಸುವ ಸಂದೇಶವೇನೆಂದರೆ, ಇಂದು ವಿದ್ಯುಕ್ತವಾಗಿ ಗೌರವಾನ್ವಿತ ಶ್ರೀಯುತ 2028 MLA ಅಭ್ಯರ್ಥಿಗಳಾಗಿರ್ತಕ್ಕಂತಹ ಹಾಗೂ ಇಂಡಿ ತಾಲೂಕಾ JDS ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಗೌರವಾನ್ವಿತ BD ಪಾಟೀಲರ ಆದೇಶದ ಮೇರೆಗೆ ಹಾಗೂ ಅವರ ಒಂದು ಸಮ್ಮುಖದಲ್ಲಿ ಇಂದು ನನ್ನನ್ನು ಇಂಡಿ ತಾಲೂಕಾ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕಗೊಳಿಸಿ ಆದೇಶ ಹೊರಡಿಸಿ ಇವತ್ತು ನನಗೆ ಆದೇಶ ಪತ್ರ ವಿತರಿಸಿದ್ದಾರೆ. ಅಷ್ಟೇ ಅಲ್ಲದೆ ಜನತಾ ಪರಿವಾರ ಸಮಿತಿ ಸಂಘಟನೆಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ದೇವಿಕಾ ಗೌಡ ಇವರನ್ನು ಇಂಡಿ ತಾಲೂಕಾ ಘಟಕದ JDS ಮಹಿಳಾ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕಾತಿಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಅವರ ಸಮ್ಮುಖದಲ್ಲಿ ಆದೇಶ ಪತ್ರವು ಕೂಡ ವಿತರಿಸಿದ್ದಾರೆ. ಅವರಿಗೆ ಈ ಮೂಲಕ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಇಂದು JDSನ ಕಚೇರಿಯಲ್ಲಿ ಗೌರವಾನ್ವಿತ ಶ್ರೀಯುತ BD ಪಾಟೀಲರು ಹಾಗೂ ನಮ್ಮ JDS ಇಂಡಿ ತಾಲೂಕಾ ಮುಖಂಡರಾಗಿರ್ತಕ್ಕಂತಹ ಶ್ರೀ ಸಿದ್ದು ಸಾವ್ಕಾರ ಡಂಗಾ ಅವರ ನೇತೃತ್ವದಲ್ಲಿ ಇಂದು ನೇಮಕಾತಿ ಆದೇಶ ಪತ್ರವನ್ನು ತೆಗೆದುಕೊಂಡು ನಾವು ವಿದ್ಯುಕ್ತವಾಗಿ ಇಂಡಿ ತಾಲೂಕಾ ಸಂಘಟನೆಯನ್ನು ಚುರುಕುಗೊಳಿಸಲು ನಾವು ಚಾಲನೆಯನ್ನು ನೀಡಿದ್ದೇವೆ. ಸೊ ಹಾಗಾಗಿ ರಾಜ್ಯದಲ್ಲಿ ಜನತಾ ಪರಿವಾರ ಸಮಿತಿ ಸಂಘಟನೆಯನ್ನು ಸಂಘಟಿಸುವುದರ ಮೂಲಕ ಇಡೀ ರಾಜ್ಯಾದ್ಯಂತ 2028 ಒಂದು ಕಾಲಘಟ್ಟಕ್ಕೆ ಅತಿ ಹೆಚ್ಚು JDS ಅಭ್ಯರ್ಥಿಗಳನ್ನು ಗೆಲ್ಲಿಸುವುದರ ಮೂಲಕ ಕುಮಾರಣ್ಣನವರನ್ನು ವಿದ್ಯುಕ್ತವಾಗಿ ಮುಖ್ಯಮಂತ್ರಿಯನ್ನಾಗಿಸಲು ನಾವು ಪಣ ತೊಟ್ಟಿರುವುದು ಈ ಶುಭ ಸಂದರ್ಭದಲ್ಲಿ ತಮಗೆ ತಿಳಿಸಲು ಹರ್ಷಿಸುತ್ತೆ. ಪ್ರೀತಿಯ ಫಿರೋಜ್ BS ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಇಂಡಿ JDS ತಾಲೂಕಾ ಘಟಕದ ಪ್ರಚಾರ ಸಮಿತಿಯ ಅಧ್ಯಕ್ಷರು ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ಹಾಗೂ ಅನಂತ ಕೋಟಿಯ ನಮಸ್ಕಾರಗಳು. ಈಗ ಈ ಒಂದು ವಿಡಿಯೋದ ಮೂಲಕ ಸಂದೇಶ ತಲುಪಿಸ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಇಂಡಿ ತಾಲೂಕಿನಲ್ಲಿ ಇವತ್ತು ಶ್ರೀಯುತ ಗೌರವಾನ್ವಿತ 2028 MLA ಅಭ್ಯರ್ಥಿಗಳಾಗಿರ್ತಕ್ಕಂಥ ಹಾಗೂ JDS ತಾಲೂಕಾ ಘಟಕ ಇಂಡಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ BD ಪಾಟೀಲ್ರವರ ಒಂದು ಆದೇಶದ ಮೇರೆಗೆ ಮತ್ತು ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಇಂಡಿ JDS ತಾಲೂಕಾ ಘಟಕದ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ನನ್ನನ್ನು ನೇಮಿಸಲಾಗಿದೆ. ಅದರ ಒಂದು ಪತ್ರ ಕೂಡ ಇವತ್ತು ಆದೇಶ ಪತ್ರವು ವಿದ್ಯುಕ್ತವಾಗಿ ನನಗೆ ಕೈಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ದೇವಿಕಾ ಗೌಡರು ಅವ್ರನ್ನ ಇಂಡಿ JDS ತಾಲೂಕಾ ಘಟಕದ ಮಹಿಳಾ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಅವರನ್ನು ನೇಮಕ ಮಾಡಿದ್ದಾರೆ. ಅವರ ಒಂದು ಆದೇಶ ಪತ್ರ, ಅವರಿಗೂ ಕೂಡ ಆದೇಶ ಪತ್ರವನ್ನು ಕೊಟ್ಟು ಇವತ್ತು ನಮ್ಮನ್ನು ಸನ್ಮಾನಿಸಿದ್ದಾರೆ. ಸೊ ಈಗ ಏನು ವಿಡಿಯೋ ಕ್ಲಿಪ್ಗಳು ಬರುತ್ತೆ ಮತ್ತು ಫೋಟೋ ಕ್ಲಿಪ್ಗಳು ಬರುತ್ತೆ, ಎಲ್ಲ ರೀತಿಯ ಸಂದೇಶಗಳನ್ನು ನಾಡಿನ ಜನತೆಗೆ ತಲುಪಿಸುವುದರ ಮೂಲಕ 2028ಕ್ಕೆ ಶ್ರೀಯುತ ಗೌರವಾನ್ವಿತ BD ಪಾಟೀಲರನ್ನು ಗೆಲ್ಲಿಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಸಂಘಟನಾ ಕಾರ್ಯ ಇಂದಿನಿಂದ ಚುರುಕುಗೊಂಡು ಸಾಗಲಿದೆ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುವುದರ ಮೇರೆಗೆ ಜನತಾ ಪರಿವಾರ ಸಮಿತಿ ಸಂಘಟನೆಯನ್ನು ಕೂಡ ರಾಜ್ಯದಲ್ಲಿ ಬಲಪಡಿಸುತ್ತಾ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಜನತಾ ಪರಿವಾರವನ್ನು ಸಂಘಟಿಸುವುದರ ಜೊತೆಗೆ ತಾಲೂಕಾ ಪ್ರಚಾರ ಸಮಿತಿ ಇಂಡಿ ಘಟಕ ನನ್ನ ಹೆಗಲಿಗೆ ಹಾಕಿದ್ದು, JDS ಇಂಡಿ ತಾಲೂಕಾ ಘಟಕ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಅವರ ಹೆಗಲಿಗೆ ಹಾಕಿದ್ದು. ಸೊ ಅವರು ಜನತಾ ಪರಿವಾರದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿಯೂ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಾನು ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಜನತಾ ಪರಿವಾರದ ಸಂಘಟನೆಯ ಸಮಿತಿಯನ್ನು ಈ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲು ಕೆಲಸ ಮಾಡ್ತಾ ಇದ್ದೀವಿ. ಸೊ ಆತ್ಮೀಯ ವೀಕ್ಷಕ ದೇವರುಗಳೇ, ಇನ್ನೇನು 2028 ಕಾಲಘಟ್ಟ ಸಮೀಪಿಸುತ್ತಿದೆ. 2028 ಕಾಲಘಟ್ಟಕ್ಕೆ JDSನ ಅತಿ ಹೆಚ್ಚು ಅಭ್ಯರ್ಥಿಗಳನ್ನು ಗೆಲ್ಲಿಸುವುದರ ಮೂಲಕ ನಾಡಿನ ಆಶೋತ್ತರಗಳಿಗೆ ತಕ್ಕ ಹಾಗೆ ಕರ್ನಾಟಕ ದೊರೆ ಕುಮಾರಣ್ಣನವರನ್ನ ಮುಖ್ಯಮಂತ್ರಿಯನ್ನಾಗಿ ಕರ್ನಾಟಕ ಮತ್ತೊಮ್ಮೆ ಎದುರು ನೋಡಲು ಕಾತುರದಿಂದ ಕಾಯುತ್ತಿರುವುದು ಕ್ಷಣಗಣನೆಗೆ ಅಲ್ಲಗಳೆಯುವಂತಿಲ್ಲ. ಸೊ ಹಾಗಾಗಿ ಇವತ್ತು ಶ್ರೀ ಗೌರವಾನ್ವಿತ BD ಪಾಟೀಲರು ಇಂಡಿ ತಾಲೂಕಾ ಘಟಕ JDSನ ಪ್ರಚಾರ ಸಮಿತಿಯ
ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಿರುವುದು ಹಾಗೂ ದೇವಿಕಾ ಗೌಡ್ರನ್ನ ಮಹಿಳಾ ಘಟಕದ ಮಹಿಳಾ ಘಟಕದ ಇಂಡಿ JDS ಘಟಕದ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾಗಿ ಅವರನ್ನು ನೇಮಿಸಿರುವುದು ಅವರಿಗೆ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಸೊ ಇವತ್ತಿನಿಂದ ನಮ್ಮ ಒಂದು ಸಂಘಟನಾ ಕಾರ್ಯ ಚುರುಕುಗೊಂಡು ಸಾಗಲಿದೆ. ಅದರ ಜೊತೆಗೆ ಜನತಾ ಪರಿವಾರ ಸಮಿತಿಯನ್ನು ರಾಜ್ಯದಲ್ಲಿ ಕಟ್ಟಿ ಬೆಳೆಸಿ 2028ಕ್ಕೆ ಸರ್ವಸನ್ನದ್ಧ JDS ಕರ್ನಾಟಕವನ್ನು ಜನರೊಂದಿಗೆ ಜನತಾದಳ ಅನ್ನುವ ರೀತಿಯಲ್ಲಿ ಜನತಾ ಸರ್ಕಾರವನ್ನು ಎದುರು ನೋಡಲು ಕಾತುರತೆಯಿಂದ ಕಾಯುತ್ತಿರುವುದು ಅಲ್ಲಗಳೆಯುತ್ತಿಲ್ಲ ಅಂತಕ್ಕಂತಹ ಸ್ಪಷ್ಟ ಸಂದೇಶವನ್ನು ನೀಡುವುದರ ಮೂಲಕ ಎಲ್ಲ ನನ್ನ ಕನ್ನಡ ಮಹಾಜನತೆಗೆ ಈ ಒಂದು ಮೂಲಕ ಸಂದೇಶವನ್ನು ತಲುಪಿಸ್ತಾ ಇದ್ದೀವಿ. JDS ತಾಲೂಕಾ ಘಟಕ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಹಾಗೂ ಮಹಿಳಾ JDS ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನಮ್ಮ ಇಬ್ಬರ ಹೆಗಲಿಗೆ ಹಾಕಿರ್ತಕ್ಕಂಥದ್ದು ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳನ್ನು